ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್ ಡಿಜಿಟಲ್. ನಾನು ರೋಜಾ ಮನು ಪಾಟೀಲ್. ಟಾಕ್ಸಿಕ್ ಹಬ್ಬ ಎಲ್ಲರೂ ಕೂಡ ಕಾಯ್ತಾ ಇದ್ವಿ. ಇಡೀ ವಿಶ್ವದಾದ್ಯಂತ ತಿರುಗಿ ನೋಡುವಂತಹ ಸಿನಿಮಾ ಆಗುತ್ತೆ ನಮ್ಮ ಟಾಕ್ಸಿಕ್ ಅನ್ನುವಂತಹ ಭರವಸೆ ನಮ್ಮೆಲ್ರಿಗೂ ಕೂಡ ಇತ್ತು. ಹಾಗೇನೆ ಒಂದು ರೀತಿಯಾಗಿ ಮತ್ತೊಂದು ಮೈಲಿಗಲ್ಲು ಯಶ್ಗೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ತಪ್ಪಾಗೋದಿಲ್ಲ. ಒಂದಷ್ಟು ಸವಾಲುಗಳು, ಒಂದಷ್ಟು ಚಾಲೆಂಜಸ್ ಅನ್ನ ಫೇಸ್ ಮಾಡಿ ಇದೀಗ ಟಾಕ್ಸಿಕ್ ಹಬ್ಬ, ಅದರಲ್ಲೂ ಕರ್ನಾಟಕದಲ್ಲಂತೂ ಫ್ಯಾನ್ಸ್ ಯಶ್ ಮೇಲೆ ಏನು ಭರವಸೆಯನ್ನ ಇಟ್ಟಿದ್ರು ಅದನ್ನ ದುಪ್ಪಟ್ಟು ನಿಜ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ತಪ್ಪಾಗೋದಿಲ್ಲ. ಅಂಡ್ ನಾನು ಕೂಡ ಮೂವಿನ ನೋಡ್ಕೊಂಡು ಬಂದೆ. ಆ ಫ್ಯಾನ್ಸ್ ಕ್ರೇಜ್ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು ಬಿಡಿ. ಸೆಲೆಬ್ರೇಷನ್ ಆಗಿರ್ಬೋದು, ಹಾಲಿನ ಅಭಿಷೇಕ ಆಗಿರ್ಬೋದು, ಪೂಜೆ ಪುನಸ್ಕಾರ ಹೋಮಗಳು 3 ದಿನನೂ ಕೂಡ ಮಾಡಿಸ್ತಾ ಇದ್ದಾರೆ ಯಶ್ ಗೆಲ್ಲಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ. ಸೊ ಟಾಕ್ಸಿಕ್ ಗೆದ್ದಾಯ್ತು ಅನ್ನುವಂತಹ ಘೋಷವಾಕ್ಯಗಳು ಎಲ್ಲ ಕಡೆ ಮೊಳಗ್ತಾ ಇತ್ತು. ಅಂಡ್ ಪರ್ಸನಲಿ ನನ್ನ ರಿವ್ಯೂ ಏನು ಅಂಡ್ ಫ್ಯಾನ್ಸ್ಗಳ ಒಂದಷ್ಟು ಒಪಿನಿಯನ್ ಏನು, ಏನೆಲ್ಲ ಪಾಸಿಟಿವ್ ಇತ್ತು, ಏನೆಲ್ಲ ನೆಗೆಟಿವ್ ಇತ್ತು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಸಿನಿಮಾ ಗೆದ್ದಾಯ್ತು ಯಶ್, ನೆಕ್ಸ್ಟ್ ಲೆವೆಲ್ ಇನ್ನ ಏನು ಶ್ರಾವಣ ಆರಂಭ ಆಯಿತು, ನಮ್ಮ ಯಶ್ ಗೆಲುವು ಕೂಡ ಆರಂಭ ಆಯಿತು ಅನ್ನುವಂಥ ಒಂದಷ್ಟು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ರು. ಅಂದರೆ ಈ ಹಿಂದೆ ಕಿರಾತಕ ಮೂವಿಲಿ ಒಂದು ಡೈಲಾಗ್ ಇತ್ತು, ಆಷಾಢ ಕಳೆದು ಶ್ರಾವಣ ಬಂದಾಯಿತು, ಇನ್ನು ನನ್ನ ಮಗಂಗೆ ಒಳ್ಳೇದಾಗತ್ತೆ ಅಂತ ಹೇಳ್ಬಿಟ್ಟು ತಾರಾ ಮೇಡಮ್ ಏನು ಒಂದು ಡೈಲಾಗನ್ನು ಹೇಳಿದ್ರು, ಅದನ್ನೇ ಇವತ್ತು ಫ್ಯಾನ್ಸ್ ಕೂಡ ಎಲ್ಲ ಹೇಳ್ತಾ ಇದ್ರು. ಮೇಡಮ್ ಶ್ರಾವಣ ಬಂದಾಯಿತು, ಯಶ್ಗೆ ಗೆಲುವು, ಇನ್ನು ಏನೇ ಮಾಡ್ತಾ ಹೋಗೋದಾದರೂ ಗೆಲುವು ಕಟ್ಟಿಟ್ಟ ಬುತ್ತಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ರು. ಆ್ಯಂಡ್ ಯಶ್ ಅವರ ಪಾತ್ರದ ಬಗ್ಗೆ ಮೊದಲನೇದಾಗಿ ಇಂಟ್ರೊಡಕ್ಷನ್ ಕೊಡ್ತಾ ಹೋಗ್ತೀನಿ, ಏನೆಲ್ಲ ಇತ್ತು ಅಂತ ಹೇಳ್ಬಿಟ್ಟು. ನಾವು 3 ಶೇಡ್ಸಲ್ಲಿ ನೋಡ್ತೀವಿ ಅನ್ನುವಂಥದ್ದು ಮೊದಲೇ ರಿವೀಲ್ ಆಗಿರುವಂಥ ವಿಚಾರ. ಆ್ಯಂಡ್ ಇದರಲ್ಲಿ ಇಂಟ್ರೆಸ್ಟಿಂಗ್ ಏನಪ್ಪ ಅಂತ ಹೇಳಿದ್ರೆ 3 ಶೇಡ್ಸಲ್ಲಿ ಒಂದು ಮಗನಾಗಿ ಅವರು ಇನ್ನೊಂದು ಗೆಡಪಲ್ಲಿ, ಅಂದರೆ ನಮಗೆ ಯಶ್ ಗೂಗ್ಲಿಲಿ ನಾವು ಏನು ನೋಡಿರ್ತೀವಲ್ವ, ಸೊ ಆ ಟಿಕೆಟ್ ಅನ್ನುವಂತಹ ಪಾತ್ರ ಆ ರೀತಿಯಾಗಿ ಕಾಣಿಸುತ್ತೆ. ಆ್ಯಂಡ್ ಡೈಲಾಗ್ಸ್ ಹೇಳುವಂತಹ ರೀತಿ ಆಗಿರ್ಬೋದು, ಅವರ ಡಾನ್ಸ್ ಒಂದೆರಡು ಸ್ಟೆಪ್ಸ್ ಗೂಗ್ಲಿಲಿ ನಾವು ಡಾನ್ಸ್ ನೋಡಿದಂತಹ ಸಂದರ್ಭದಲ್ಲಿ ಒಂದೆರಡು ಸ್ಟೆಪ್ಸನ್ನು ಇಲ್ಲಿ ಅದೇ ಥರ ಯಶ್ನ ನೋಡಿದ ಹಾಗೆ ಅನಿಸುತ್ತೆ. ಅವರ ಹೇರ್ ಸ್ಟೈಲ್ ಆಗಿರ್ಬೋದು, ಆಮೇಲೆ ಅವರ ಮಾತಿನ ವರಸೆ ಆಗಿರ್ಬೋದು, ಕಂಪ್ಲೀಟ್ಲಿ ನಮಗೆ, ನನಗಂತೂ ಆ ಗೂಗ್ಲಿ ಸಿನಿಮಾದ ಒಂದಷ್ಟು ಸೀನ್ಸ್ ಅಂದರೆ ಅವರು ಹೇಳುವಂಥದ್ದು, ಅವರ ಆ್ಯಕ್ಷನ್ ಆಗಿರ್ಬೋದು, ಅದೆಲ್ಲವೂ ಕೂಡ ನೆನಪಾಯಿತು. ಮತ್ತು ಡೈಲಾಗ್ ಹೇಳುವಂಥ ಆ ಸ್ಟೈಲ್ ಆಗಿರ್ಬೋದು, ಬಿಕಾಸ್ ಮೂವಿ ಟು ಮೂವಿ ನಾವು ಒಂದಷ್ಟು ಚೇಂಜಸನ್ನು ನೋಡ್ತಾ ಹೋಗ್ತೀವಿ ಪಾತ್ರದ ವೈಸ್. ಸೊ ಆ ಟಿಕೆಟ್ ಪಾತ್ರ ಒಂದು ಸ್ವಲ್ಪ ಕನೆಕ್ಷನ್ ಅನ್ನಿಸ್ತು ನಮಗೆ, ಯಂಗ್ ಯಶ್ ಕಾಣಿಸ್ತಾ ಹೋಗ್ತಾರೆ. ಆ್ಯಂಡ್ ರಾಯ ನೋಡ್ತಾ ಹೋಗೋದಾದರೆ ತುಂಬಾ ವಿಭಿನ್ನವಾದಂತಹ ಪಾತ್ರ. ರಾಯ ಯೌವನದಲ್ಲಿ ಹೇಗಿರ್ತಾರೆ, ಅದಾದಮೇಲೆ ಹೇಗಾಗ್ತಾರೆ, ಮತ್ತು ಪ್ರೀತಿ, ಆ ಸಂಬಂಧಗಳು, ಆ ಸೆಂಟಿಮೆಂಟಲಿ ಕನೆಕ್ಟ್ ಆಗುವಂತಹ ಒಂದಷ್ಟು ವಿಚಾರಗಳು ನಿಜಕ್ಕೂ ನಮ್ಮನ್ನು ಕೂಡ ಭಾವುಕರನ್ನಾಗಿ ಮಾಡುತ್ತೆ. ನಾವು ಟ್ರೇಲರ್ ಟೀಸರ್ ರಿಲೀಸ್ ಆದಂತಹ ಸಂದರ್ಭದಲ್ಲಿ ಒಂದಷ್ಟು ನೆಗೆಟಿವ್ ಕಮೆಂಟ್ಸ್ ಬಂತು ಟಾಕ್ಸಿಕ್ ವಿಚಾರವಾಗಿ. ಯಶ್ ಈ ರೀತಿಯಾಗಿ ಮಾಡ್ತಾರಾ, ಯಶ್ ಒಂದಷ್ಟು ಕಡೆ ಹೇಳಿದ್ರು, ನಾನು ಕನ್ನಡ ಜನತೆ ತಲೆ ತಗ್ಸುವಂತಹ ಕೆಲಸವನ್ನ ಮಾಡಿಲ್ಲ, ಮಾಡೋದು ಇಲ್ಲ ಅಂತ ಹೇಳ್ಬಿಟ್ಟು. ಬಟ್ ಇಲ್ಲಿ ಈ ರೀತಿಯಾದಂತಹ ಸೀನ್ಸ್ಗಳನ್ನು ಯಾಕಾಗಿ ಇಟ್ಟಿದ್ದಾರೆ? ಒಬ್ಬ ಮನುಷ್ಯ, ಒಬ್ಬ ಮಾನವ ಅಂತ ಬಂದಂತಹ ಸಂದರ್ಭದಲ್ಲಿ ಎಲ್ಲವೂ ಕೂಡ ಆತನ ಜೀವನದಲ್ಲಿ ಇರುತ್ತೆ. ಸೊ ಹಾಗೆ ಒಂದಷ್ಟು ಕೆಟ್ಟ ವಿಚಾರಗಳು ಯಾಕಾಗಿ ಬಂದು ಹೋಗುತ್ತೆ, ಆತನ ಮನಸ್ಥಿತಿ ಆ ರೀತಿಯಾಗಿ ಕೆಟ್ಟದಾಗ ಆಗೋದಕ್ಕೆ ಏನು ಕಾರಣ, ಮತ್ತೆ ಆ ಪ್ರೀತಿ ಒಲವಿಗೆ ಆ ಎಂಥ ಕಟುಕ ಆದರೂ ಕೂಡ, ಹೆಣ್ಣು ಹೊನ್ನು ಮಣ್ಣು ಅಂಥದ್ದು ಎಂಥವನನ್ನು ಕೂಡ ಬದಲಾಯಿಸುತ್ತೆ, ಮತ್ತು ಯುದ್ಧಗಳೇ ನಡೆದು ಹೋಗಿರುವಂಥ ಇತಿಹಾಸ ಇರುವಂಥದ್ದು ಉದಾಹರಣೆಗಳು ನಮಗೆ ಗೊತ್ತಿದೆ. ಸೊ ಇಲ್ಲೂ ಕೂಡ ಒಂದು ಸ್ವಲ್ಪ ಎಳೆಯನ್ನು ಅದನ್ನು ಬಿಚ್ಚಿಟ್ಟಿದ್ದಾರೆ. ಆ್ಯಂಡ್ ಆತ ಪ್ರೀತಿಗೋಸ್ಕರ ಏನೆಲ್ಲ ಮಾಡ್ತಾನೆ, ಪ್ರೀತಿ ಅಂದರೆ ಯಾವುದು, ಅಟ್ರಾಕ್ಷನ್ ಅಂದರೆ ಏನು, ಇದನ್ನು ಕಂಪ್ಲೀಟ್ ಆಗಿ ವಿವರಣೆಯನ್ನು ಕೊಡ್ತಾ ಹೋಗ್ತಾರೆ. ನಾವು ತುಂಬ ಸೂಕ್ಷ್ಮವಾಗಿ ಗಮನಿಸಿದಂತಹ ಸಂದರ್ಭದಲ್ಲಿ ಆಕೆ ಮೊದಲನೇದಾಗಿ ಆ ರಾಯನನ್ನು ನೋಡಿದಂತಹ ಸಂದರ್ಭದಲ್ಲಿ ಕಿಯಾರಾ ಪಾತ್ರ ಏನಿದೆ, ಆತ ತನ್ನ ಪಟ್ಟಕ್ಕಾಗಿ ಪಡ್ತಾ ಇರುವಂತಹ ಕಷ್ಟಗಳು, ಅಂದರೆ ಅಷ್ಟು ಯುದ್ಧನೇ ನಡೀತಾ ಇರುತ್ತೆ, ಸಾವು ನೋವುಗಳಾಗುತ್ತೆ, ಸಾಕಷ್ಟು ಹೆಣಗಳು ಉರುಳಿ ಬೀಳುತ್ತೆ. ಬಟ್ ಆಕೆಯನ್ನು ನೋಡಿದಂತಹ ಸಂದರ್ಭದಲ್ಲಿ ಆ ಟ್ರೂ ಲವ್ ಫಸ್ಟ್ ಟೈಮ್ ನೋಡಿದಂತಹ ಸಂದರ್ಭದಲ್ಲಿ ಅವರ ಎಂಟ್ರಿ ಅಂತೂ ಹಾಸಮ್ ಆಗಿದೆ ಬಿಡಿ. ಮತ್ತು ಆ ಮುಖದಲ್ಲಿ ಲಕ್ಷಣ ಆಗಿರ್ಬೋದು, ಆ ಪ್ರೀತಿ ಹುಟ್ಟುವಂಥ ಗಳಿಗೆ ಎಲ್ಲದನ್ನು ತುಂಬ ಅತ್ಯದ್ಭುತವಾಗಿ ಆ ಸೀನ್ಸನ್ನು ಕಟ್ಟಿಕೊಟ್ಟಿದ್ದಾರೆ. ಅದ್ರ ಬಗ್ಗೆ 2 ಮಾತಿಲ್ಲ. ಸೊ ಆ ಪ್ರೀತಿಗೆ ಯಾವ ರೀತಿಯಾಗಿ ವ್ಯಾಲ್ಯೂ ಕೊಡ್ತಾನೆ ಆತ, ಅಷ್ಟು ಕ್ರೂರಿಯಾಗಿದ್ರೂ ಕೂಡ ಆ ಪ್ರೀತಿಗೋಸ್ಕರ ಯಾವ ರೀತಿಯಾಗಿ ಹೋರಾಡ್ತಾನೆ,
ಮತ್ತೆ ಆ ಪ್ರೀತಿಯನ್ನ ಕಳೆದುಕೊಳ್ಳುವಂತಹ ಸಂದರ್ಭ ಬಂದಾಗ ಆತ ಯಾವ ರೀತಿಯಾಗಿ ಚೇಂಜ್ ಆಗ್ತಾನೆ, ಏನಕ್ಕೆಲ್ಲ ಅಡಿಕ್ಟ್ ಆಗ್ತಾನೆ, ಸೊ ಇದನ್ನು ಕೂಡ ಕಟ್ಟಿಕೊಟ್ಟಿದ್ದಾರೆ. ಆ್ಯಂಡ್ ಆ ಪ್ರೀತಿ ಹುಟ್ಟೋದಕ್ಕಿಂತ ಮುಂಚೆ ಆಲ್ರೆಡಿ ಈಸ್ ಎಂಗೇಜ್ಡ್. ಆಕೆ ರಾಯನನ್ನ ಉಳಿಸ್ಕೊಳ್ಳೋದಕ್ಕೆ ಯಾವ ರೀತಿಯಾಗಿ, ಅಂದರೆ ಗರ್ಲ್ ಫ್ರೆಂಡ್ ಏನಿರ್ತಾರೆ, ಯಾವ ರೀತಿಯಾಗಿ ಹೋರಾಟವನ್ನ ಮಾಡ್ತಾಳೆ. ಇಡೀ ಸಾಮ್ರಾಜ್ಯವನ್ನೇ ಆಕೆ ತನ್ನ ಬಾಯ್ ಫ್ರೆಂಡ್ಗೋಸ್ಕರ ಕೊಡೋದಕ್ಕೆ ರೆಡಿ ಆಗಿರ್ತಾಳೆ. ಬಟ್ ಆದರೆ ಆತ ಇನ್ನೊಂದು ಕಡೆ ಅಟ್ರಾಕ್ಷನ್ ಹೋದಂತಹ ಸಂದರ್ಭದಲ್ಲಿ, ಅಂದರೆ ಟ್ರೂ ಲವ್ ಆದಂತಹ ಸಂದರ್ಭದಲ್ಲಿ, ಈ ಕಡೆ ಇಬ್ರನ್ನೂ ಕೂಡ ಬಿಡೋದಕ್ಕೆ ಆಗೋದಿಲ್ಲ. ಈಕೆ ಮೇಲೂ ಕೂಡ ಪ್ರೀತಿ ಇರುತ್ತೆ, ಮತ್ತೆ ಕಿಯಾರಾ ಮೇಲೆ ಇರುವಂಥದ್ದು ಟ್ರೂ ಲವ್ ಅನ್ನುವಂಥದ್ದು ಆತ ವ್ಯಕ್ತಪಡಿಸ್ತಾ ಹೋಗ್ತಾನೆ. ಒಂದು ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿರುತ್ತೆ, ಯಾವ ರೀತಿ ಮನಸ್ಥಿತಿಯನ್ನು ಹೊಂದಿದ್ದಾನೆ ಆತ ಅಂತ ಹೇಳ್ಬಿಟ್ಟು. ಮತ್ತೆ ಪ್ರೀತಿ ಅಂದ್ರೆ ಏನು ಅನ್ನುವಂಥ ಕ್ವೆಶ್ಚನ್ ಮಾರ್ಕ್ ಇರುತ್ತಲ್ಲ, ಈಗಿನ ಜನ್ರೇಷನಲ್ಲಂತೂ ಲವ್ ಅಂದ್ರೆ ಏನು ಅನ್ನೋದಕ್ಕೆ ನಮಗೆ ಅರ್ಥನೇ ಸಿಗೋದಿಲ್ಲ. 2 ದಿನದಲ್ಲಿ ಪರಿಚಯ ಆಗತ್ತೆ, ಒಂದು 2-3 ತಿಂಗಳಲ್ಲಿ ಮದುವೆ ಆಗತ್ತೆ, 1 ವರ್ಷದೊಳಗೇನೆ ಡಿವೋರ್ಸ್ ಆಗತ್ತೆ. ಸೊ ಅದು ಯಾಕಾಗತ್ತೆ? ಟ್ರೂ ಲವ್ನ ಹುಡ್ಕೋದ್ರಲ್ಲಿ ನಾವು ಎಲ್ಲಿ ಎಡವ್ತೀವಿ, ಇದನ್ನು ಅತ್ಯದ್ಭುತವಾಗಿ ತೋರಿಸ್ಕೊಟ್ಟಿದ್ದಾರೆ. ಆತ ಆಕೆಗಾಗಿ ಏನೆಲ್ಲ ಮಾಡ್ತಾನೆ, ಮತ್ತೆ ತ್ಯಾಗ ಹೇಗಾಗತ್ತೆ. ಕಿಯಾರಾ ಆತನಿಗೆ ನನ್ನ ಮೇಲಿರೋದು ಸರ್ಕಸ್ ಹುಡುಗಿಯಾಗಿ ಕಾಣಿಸ್ಕೊಂಡಿರ್ತಾಳೆ. ಅಲ್ಲಿಯೇ ನೋಡಿದಂಥ ಸಂದರ್ಭದಲ್ಲಿ ಲವ್ ಆಗುವಂಥದ್ದು ನಾವು ಈಗ ಆಲ್ರೆಡಿ ಟೀಸರ್ ಟ್ರೈಲರಲ್ಲಿ ನೋಡಿದ್ದೀವಿ. ಬಟ್ ಆದರೆ ಆಕೆಗೆ ಗೊಂದಲ ಇರುತ್ತೆ. ಆಲ್ರೆಡಿ ಈಸ್ ಎಂಗೇಜ್ಡ್, ಬಟ್ ಆತನಿಗೆ ನನ್ನ ಮೇಲಾಗಿರೋದು ಟ್ರೂ ಲವ್ವಾ ಏನು? ಆಕೆ ರಾಯನ ಅಕ್ಕನಿಗೆ ಗಂಗಾ ಪಾತ್ರ ಏನಿದೆ, ನಯನತಾರಾ ಅವರು ನಿಭಾಯಿಸಿದ್ದಾರೆ. ಮೈಂಡ್ ಬ್ಲೋಯಿಂಗ್ ಆ ಪಾತ್ರ ಅಂತೂ. ಮೈ ಗಾಡ್, ಅವರ ಫೈಟ್ ಆಗಿರ್ಬೋದು, ಅವರ ಹೇರ್ ಕಟ್, ಅವರ ಸ್ಟೈಲ್, ಅವರ ಕಾಸ್ಟ್ಯೂಮ್ಸ್, 2 ಮಾತಿಲ್ಲ ನಯನತಾರದಂತೂ. ಅತ್ಯದ್ಭುತವಾಗಿದೆ ಅವರ ಆ್ಯಕ್ಟಿಂಗು, ಸೀನ್ಸು. ಸೊ ಅಲ್ಲಿ ಆಕೆ ಗಂಗಾ, ನಾನು ಮತ್ತೆ ಆ ಟ್ರ್ಯಾಕಿಗೆ ಹೋಗ್ತೀನಿ, ಇದನ್ನು ಕಂಪ್ಲೀಟ್ ಮಾಡಿಬಿಡ್ತೀನಿ. ಗಂಗಾ ಅನ್ನುವಂತಹ ಪಾತ್ರ ಏನಿದೆ, ತನ್ನ ತಮ್ಮ ರಾಯನಿಗಾಗಿ ಆಕೆ ಎಷ್ಟು ಕಷ್ಟಪಟ್ಟಿರ್ತಾಳೆ. 100 ಸಲ ಸತ್ತು ಬದುಕಿರ್ತಾರೆ. ಬಟ್ ಆದರೆ ರಾಯ ಅಕ್ಕನಿಗಾಗಿ ತುಂಬ ದೊಡ್ಡ ಹೋರಾಟ ಬರುತ್ತೆ. ಆಗ ಒಮ್ಮೆ ಆದರೂ ನನಗೋಸ್ಕರ ಬದುಕು ಅನ್ನುವಂಥ ಮಾತನ್ನು ಹೇಳ್ತಾರೆ. ಸೊ ಇದೆಲ್ಲ ಯಾವ ಸಿಚುಯೇಷನ್ಸಲ್ಲಿ ಬರುತ್ತೆ, ಯಾಕೆ ಬರುತ್ತೆ ಅನ್ನುವಂಥದ್ದನ್ನು ಥಿಯೇಟ್ರಿಗೆ ಹೋಗಿ ನೀವು ಸಿನಿಮಾವನ್ನು ನೋಡಲೇಬೇಕು. ಜಸ್ಟ್ ನಾನು ಮೇನ್ ಇಂಪಾರ್ಟೆಂಟ್ ಥಿಂಗ್ಸ್ ಏನಿದೆ ಅದನ್ನು ಮಾತ್ರ ಹೇಳ್ತಾ ಹೋಗ್ತೀನಿ. ಮತ್ತು ಅಕ್ಕ ತಮ್ಮನ ಮಧ್ಯೆ ಇರುವಂತಹ ಆ ಸೆಂಟಿಮೆಂಟ್, ಬಾಂಡಿಂಗ್, ತನ್ನ ತಮ್ಮನಿಗಾಗಿ ತಾಯಿಯನ್ನು ಕಳ್ಕೊಂಡಂತಹ ರಾಯನಿಗಾಗಿ ಯಾವ ರೀತಿಯಾಗಿ ಹೋರಾಡ್ತಾಳೆ ಆಕೆ, ಎಷ್ಟೆಲ್ಲ ತ್ಯಾಗವನ್ನು ಮಾಡ್ತಾಳೆ. ಆ ಪ್ರೀತಿ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ನಾವು ಈ ಸಂಬಂಧ, ಈ ವ್ಯಾಲ್ಯೂಸ್, ರಿಲೇಷನ್ಶಿಪ್ ಇದಕ್ಕೆಲ್ಲ ಬೆಲೆನೇ ಇಲ್ಲ, ನಾನು ಅವಾಗಲೇ ಹೇಳ್ದಾಗೆ. ಸೊ ಆದರೆ ಅಲ್ಲಿ ನಮಗೆ ಎಲ್ಲವೂ ಕೂಡ ಕಾಣಿಸುತ್ತೆ. ಯಾಕಾಗಿ ಕೊಡಬೇಕು, ಪ್ರೀತಿ ಅಂದರೆ ಏನು, ಆ ವ್ಯಕ್ತಿತ್ವಕ್ಕೆ ಬೆಲೆ ಕೊಡಬೇಕು, ಆ ಸಂಬಂಧ ಅಂದರೆ ಏನು, ಎಲ್ಲವೂ ಕೂಡ ಅತ್ಯದ್ಭುತವಾಗಿ ಕಟ್ಟಿಕೊಟ್ಟಿದ್ದಾರೆ. ಬಟ್ ತುಂಬ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕು, ತುಂಬ ಸೂಕ್ಷ್ಮವಾಗಿ ಎಲ್ಲದನ್ನು ಕೂಡ ನೋಡಬೇಕು. ಆ್ಯಂಡ್ ಕಿಯಾರಾ ಅದೇ ಪ್ರಶ್ನೆಯನ್ನು ಮಾಡ್ತಾರೆ. ಗಂಗಾಗೂ ಮತ್ತು ಕಿಯಾರಾ ಪಾತ್ರಗೂ ಒಂದಷ್ಟು ಮಾತುಗಳು ಬರುತ್ತೆ, ಒಂದಷ್ಟು ಮನಸ್ತಾಪಗಳು ಬರುತ್ತೆ. ತಮ್ಮನ ವಿಚಾರವಾಗಿ ಅಕ್ಕ ಆದವರು ತಮ್ಮನಿಗೆ ಯಾವ ರೀತಿಯಾಗಿ ಪಾಠ ಹೇಳ್ಕೊಡ್ಬೇಕು ಅನ್ನುವಂಥದ್ದನ್ನು ಈ ಕಡೆಯಿಂದ ಕಿಯಾರಾ ಕೇಳ್ತಾ ಹೋಗ್ತಾರೆ. ಆ ಕಡೆಯಿಂದ ಗಂಗಾ ತಾನು ಯಾಕೆ ಆ ಥರ ಬೆಳೆಸ್ತಾ ಇದ್ದೀನಿ ತಮ್ಮನನ್ನ ಅಂತ ಆಕೆ ಉತ್ತರವನ್ನು ಕೊಡ್ತಾ ಹೋಗ್ತಾಳೆ. ಅದೆಲ್ಲವೂ ಕೂಡ ಆದಮೇಲೆ ಕಿಯಾರಾ ಕೇಳ್ತಾರೆ, ತನ್ನ ತಮ್ಮನಿಗೆ ಇರುವಂಥದ್ದು ನನ್ನ ಮೇಲೆ ಟ್ರೂ ಲವ್ ಹೌದಾ ಅಲ್ವಾ ಅಂತ ಹೇಳ್ಬಿಟ್ಟು ಅದನ್ನು ಬೇರೆ ರೀತಿಯಾಗಿ ಕೇಳ್ತಾರೆ. ಅದನ್ನ ಸಿನಿಮಾದಲ್ಲೇ ನೋಡಿ, ತುಂಬ ಚೆನ್ನಾಗಿದೆ ಆ ಡೈಲಾಗ್. ಅದಕ್ಕೆ ಆನ್ಸರನ್ನು ಉಮಾ ಖುರೇಶಿ ಅವ್ರದ್ದು ಒಂದು ಪಾತ್ರ ಬರುತ್ತೆ. ಅಂದರೆ ಅದು ಏನು ಅಂತ ಹೇಳೋಕ್ಕಾಗಲ್ಲ, ಕಂಪ್ಲೀಟಾಗಿ ಒಂದು ಸೀನನ್ನು ಮಾತ್ರ ಎಕ್ಸ್ಪ್ಲೈನ್ ಮಾಡ್ತೀನಿ. ನಯನತಾರಾ ಅವರು ಮುಗಿಸ್ಬೇಕು, ಆ ಒಂದು ಸನ್ನಿವೇಶ ಸಿಚುಯೇಷನ್ ಉಂಟಾಗುತ್ತೆ. ಸೊ ಆ ಸಂದರ್ಭದಲ್ಲಿ ರಾಯನ ಒಂದು ಕ್ರಶ್, ಅಂದರೆ ಲವರ್ ಏನಿರ್ತಾರೆ, ಅಟ್ರಾಕ್ಷನ್ ಆಗಿರುತ್ತಲ್ವ ಈ ಕಡೆ ಸರ್ಕಸ್ ಹುಡುಗಿ ಮೇಲೆ, ಆಕೆನೇ ನಯನತಾರಾ ಅವರನ್ನು ಸಾಯಿಸಬೇಕಾದಂಥ ಒಂದು ಪರಿಸ್ಥಿತಿ ಬರುತ್ತೆ. ಸೊ ಆಗ ತನ್ನ ತಮ್ಮನಿಗೆ ಆಕೆಯ ಮೇಲೆ ಆಗಿರುವಂಥದ್ದು ರಿಯಲ್ ಲವ್ವಾ ಹೌದಾ ಅಲ್ವಾ ಅನ್ನುವಂಥದ್ದನ್ನು ಹೇಳ್ತಾರೆ. ಸೊ ಆ ಸೀನ್ ಅಂತೂ ಸಕ್ಕತ್ತಾಗಿದೆ. ಆಕೆ ಗಂಡ ಅಂತಲೇ ಅವಳು ಎಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿರ್ತಾಳೆ. ಬಿಕಾಸ್ ಅಷ್ಟು ಆಕೆ ಟ್ರೂ ಲವ್ ಅಂತ ಹೇಳ್ಬಿಟ್ಟು ಎಂದು ನಂಬಿಕೊಂಡಿರ್ತಾಳೆ ಆತನನ್ನು. ಸೊ ಆಗ ಸ್ವಂತ
ಗಂಡನ ಅಕ್ಕನನ್ನ ಸಾಯಿಸುವಂಥ ಪರಿಸ್ಥಿತಿ ಬಂದಂಥ ಸಂದರ್ಭದಲ್ಲಿ ಎಷ್ಟು ನೋವಾಗತ್ತೆ, ಆ ಕಿರ್ಚೋದು, ಮನಸ್ಸಲ್ಲಿ ಆಗುವಂಥ ನೋವನ್ನು ಹೊರಹಾಕುವಂಥ ಒಂದಷ್ಟು ಸನ್ನಿವೇಶಗಳು ಬರುತ್ತೆ. ಓನ್ಲಿ ಕಿಯಾರಾ ಅಷ್ಟೇ ಅಲ್ಲ, ಓನ್ಲಿ ನಯನತಾರ ಅಷ್ಟೇ ಅಲ್ಲ, ಓನ್ಲಿ ಹುಮಾ ಕುರೇಶಿ ಅಷ್ಟೇ ಅಲ್ಲ, ಕೆಲವೊಂದು ಮಕ್ಕಳುಗಳು ಕೂಡ, ಅಂದರೆ ರಾಯ ಮಗುವಾಗಿದ್ದಾಗ ಆದಂಥ ಒಂದಷ್ಟು ಘಟನೆಗಳು, ಟಿಕೆಟ್, ಚಿಕ್ಕ ವಯಸ್ಸಿನಲ್ಲಿದ್ದಂತಹ ಒಂದಷ್ಟು ಸನ್ನಿವೇಶಗಳು, ಮತ್ತು ಆ್ಯಡಮ್ ಅನ್ನುವಂಥ ಒಂದು ಪಾತ್ರ ಬರುತ್ತೆ. ಸೊ ಆತ ತನ್ನ ತಂದೆ ತಾಯಿಗೆ ಹೋರಾಡುವಂಥ ಒಂದಷ್ಟು ಸನ್ನಿವೇಶಗಳು ಹಾಸ್ಮ ಕಟ್ಕೊಟ್ಟಿದ್ದಾರೆ. ಆ್ಯಂಡ್ ಮತ್ತೇನು ಬಿಟ್ಟೆ, ಮಕ್ಕಳ ವಿಚಾರವಾಗಿ ಬಂದರೆ ಯಾಕೆ ನೋಡಬಾರ್ದು, ಮಕ್ಕಳಿಗಾಗಲ್ಲ ಯಾಕೆ ಸಿನಿಮಾ ಅಂತ ಹೇಳಿದ್ರೆ, ಒಂದಷ್ಟು ಕಥೆಯನ್ನು ಕಟ್ಟಿಕೊಡುವಂಥ ಸಂದರ್ಭದಲ್ಲಿ ನಾನು ಏನು ಹೇಳಿದೆ, ರಾಯ ಯಾಕಾಗಿ ಹೆಣ್ಣು ಮಕ್ಕಳನ್ನು ಆ ರೀತಿಯಾಗಿ ಬಳಸ್ಕೋತಾ ಇರ್ತಾನೆ, ಆತನ ಮನಸ್ಥಿತಿ ಹೇಗಿರುತ್ತೆ, ಆತ ಯಾಕೆ ಹಾಗೆ ಆಗಿರ್ತಾನೆ, ಆ ಒಂದಷ್ಟು ವಿಚಾರಗಳನ್ನು ತೋರಿಸುವಂತಹ ಸಂದರ್ಭದಲ್ಲಿ ಫ್ಯಾಮಿಲಿ ಜೊತೆಗೆ ನೋಡುವಂಥದ್ದು, ಮತ್ತು ಮಕ್ಕಳು ನೋಡದೇ ಇರುವಂಥದ್ದು, ಮತ್ತು ಕಂಪ್ಲೀಟಾಗಿ ರಕ್ತಸಿಕ್ತವಾಗಿರುತ್ತೆ ಎಲ್ಲವೂ ಕೂಡ. ಟ್ಯಾಕ್ಸ್ ಆಗಿರ್ಬೋದು, ಆ ಸೌಂಡ್ ಆಗಿರ್ಬೋದು, BGM. ಸೊ ಆ ರೀಸನ್ನಿಂದಾಗಿ ಅದಷ್ಟನ್ನು ಅವಾಯ್ಡ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇನ್ನೂ ಹೆಚ್ಚಿನದಾಗಿ ಕಥೆಯನ್ನು ನಾನು ಬಿಟ್ಟುಕೊಟ್ರೆ, ಜಸ್ಟ್ ಮೇನ್ ಪಾತ್ರಗಳೇನಿದೆ ಅದನ್ನು ಮಾತ್ರ ಹೇಳಿದ್ದೀನಿ. ಇನ್ನು ಜಾಸ್ತಿ ಹೇಳ್ತಾ ಹೋದರೆ ಕಂಪ್ಲೀಟ್ ಸಿನಿಮಾನೇ ಎಕ್ಸ್ಪ್ಲೈನ್ ಮಾಡಿದಾಗ ಆಗುತ್ತೆ. ಸೊ ಇಷ್ಟು ಕೂಡ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಬಟ್ ಸೆಕೆಂಡ್ ಹಾಫ್ ನೋಡಿದಾಗ ನಮಗೆ ಕ್ಲಾರಿಟಿ ಸಿಗುವಂಥದ್ದು. ಆ ರಾಯನಲ್ಲಿ ಇರುವಂಥ ಮುಗ್ಧ ಮನಸ್ಸು, ಒಬ್ಬ ಕ್ರೂರಿಗೂ ಕೂಡ ಅಷ್ಟು ಒಳ್ಳೆ ಹಾರ್ಟ್ ಇರುತ್ತೆ, ಪ್ರೀತಿಗಾತ ಯಾವ ರೀತಿಯಾಗಿ ಬೆಲೆಯನ್ನು ಕೊಡ್ತಾನೆ ಅನ್ನುವಂಥ ಒಂದು ಸಂದೇಶ ಇದೆ. ಆ್ಯಂಡ್ ಮಕ್ಕಳಿಗೆ ತಂದೆ ತಾಯಿ ಇಂಪಾರ್ಟೆನ್ಸ್, ತನ್ನ ತಂದೆ ತಾಯಿ ಎಷ್ಟೇ ಕೆಟ್ಟವರಾಗಿದ್ರೂ ಕೂಡ ಅವರು ಯಾವ ರೀತಿಯಾಗಿ ತನ್ನ ತಂದೆ ತಾಯಿಯನ್ನು ಪ್ರೀತಿಸ್ತಾರೆ, ಆ ತಂದೆ ಇಲ್ದಂತಹ ಸಂದರ್ಭದಲ್ಲಿ ಆ ಮಗು ಕಳೆದುಕೊಳ್ಳುವಂಥದ್ದು ಎಷ್ಟೆಲ್ಲ ಇರುತ್ತೆ, ತಾಯಿಯನ್ನು ಕಳೆದುಕೊಂಡಂತಹ ಸಂದರ್ಭದಲ್ಲಿ ಆ ಮಗ ಯಾವ ರೀತಿಯಾಗಿ ಬೆಳೀತಾನೆ, ತಂದೆ ಬಿಟ್ಟೋದಂತಹ ಸಂದರ್ಭದಲ್ಲಿ ಹುಟ್ಟುವಂತಹ ದ್ವೇಷ ಎಷ್ಟರ ಮಟ್ಟಿಗೆ ಹೋಗಿ ನಿಂತ್ಕೊಳ್ಳುತ್ತೆ, ಅದು ಯಾವ ರೀತಿಯಾಗಿ ತಿರುವನ್ನು ಪಡೆದುಕೊಳ್ಳುತ್ತೆ, ಇದೆಲ್ಲ ಅಂಶಗಳು ಕೂಡ ಇದೆ. ಆ್ಯಂಡ್ ಇನ್ನೊಂದು ಏನಪ್ಪ ಫ್ಯಾನ್ಸ್ ಹೇಳ್ತಾ ಇದ್ರು, ರುಕ್ಮಿಣಿ ವಸಂತ ಅವರು ಅತ್ಯದ್ಭುತವಾಗಿ ಕಾಣಿಸ್ಕೊಂಡಿದ್ದಾರೆ, ಗಾರ್ಜಿಯಸ್ ಆಗಿ. ಎಲ್ಲ ಮೂವಿಲೂ ಹಾಗೆಯೇ ತುಂಬ ಸಿಂಪಲ್ ಆಗಿ ಸಖತ್ತಾಗಿ ಕಾಣಿಸ್ಕೊಳ್ತಾರೆ, ಇಲ್ಲೂ ಅಷ್ಟೇ ಒಳ್ಳೊಳ್ಳೆ ಗೌನ್ಸಲ್ಲಿ ತುಂಬ ಅತ್ಯದ್ಭುತವಾಗಿ ಕಾಣಿಸ್ಕೊಂಡಿದ್ದಾರೆ. ಮತ್ತು ಯಶ್ ಹೆಂಡತಿ ಪಾತ್ರವನ್ನು ನಿಭಾಯಿಸಿದ್ದಾರೆ. ಬಟ್ ಏನಂದರೆ ಇನ್ನೂ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಇತ್ತು ರುಕ್ಮಿಣಿ ವಸಂತ ಮೇಲೆ, ಸ್ವಲ್ಪ ಕಡಿಮೆ ಕಾಣಿಸ್ಕೊಂಡಿದ್ದಾರೆ. ಆ್ಯಂಡ್ ಇನ್ನೂ ತುಂಬಾ, ಅಂದರೆ ಅವ್ರು ಏನು ಟೀಸರಲ್ಲಿ ತೋರಿಸಿದ್ರು ಸಿವಿಲೈಸ್ಡ್ ಅಂತ ಹೇಳಿಬಿಟ್ಟು ಆ ಪೋರ್ಷನ್ ಮಾತ್ರ ಹೈಲೈಟ್ ಆಗಿದೆ, ಇನ್ನು ಮಿಕ್ಕಿದೆಲ್ಲ ಸಪ್ಪೆ ಅನಿಸುತ್ತೆ ಅನ್ನುವಂಥದ್ದನ್ನು ಹೇಳಿದ್ರು. ಬಟ್ ನನಗೇನು ಹಾಗೆ ಅನ್ನಿಸ್ಲಿಲ್ಲ. ಓಕೆ, ಕಾಣಿಸ್ಕೊಂಡಿದ್ದಾರೆ. ಮತ್ತು ಮುಖ್ಯ ಪಾತ್ರ ಹೆಂಡತಿ ಪಾತ್ರ ಅಂತ ಹೇಳಿದ್ರೆ, ಬಟ್ ಅವರಿಬ್ಬರ ಮಧ್ಯೆ ರಾಯಾಗೆ ಮತ್ತು ರುಕ್ಮಿಣಿ ವಸಂತಾಗೆ ಹೇಗೆ ಲವ್ ಆಗುತ್ತೆ ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ತುಂಬ ವಿಭಿನ್ನವಾಗಿದೆ. ರಾಯಾಗೆ ಇನ್ನೇನು ಆತನಿಗೆ ಪ್ರೀತಿನೇ ಆಗೋದಿಲ್ಲ ಅನ್ನುವಂಥ ಸಿಚುವೇಷನಲ್ಲಿ ಲವ್ ಆಗುವಂಥದ್ದು. ಸೊ ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಅದು ಒಂದು. ಸೊ ಸಾಕು ಇಷ್ಟೇ ಅಂತ ಅನ್ಕೋತೀನಿ. ತುಂಬ ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ಒಂದಷ್ಟು ಅಂಶಗಳು. ಆ್ಯಂಡ್ ಸಿನಿಮಾವನ್ನು ಯಾಕಾಗಿ ನೋಡಬೇಕು ಅಂತ ಹೇಳಿದ್ರೆ, ಒಳ್ಳೆ ಪ್ರೀತಿಯ ವ್ಯಾಲ್ಯೂಸ್, ಸೆಂಟಿಮೆಂಟ್ ಎಲ್ಲವನ್ನು ಕೂಡ ತೋರಿಸಿದ್ದಾರೆ. ತಂದೆ ತಾಯಿ, ಅಕ್ಕ ತಮ್ಮ, ಆ್ಯಂಡ್ ಲವ್ ರಿಲೇಷನ್ಶಿಪ್, ಇದರ ವ್ಯಾಲ್ಯೂಸ್ ಕಂಪ್ಲೀಟ್ ಸಿನಿಮಾದಲ್ಲಿದೆ. ಸ್ವಲ್ಪ BGM ಕೆಲವರಿಗೆ ಇಷ್ಟ ಆಗಿಲ್ಲ, ತುಂಬ ಎಫೆಕ್ಟಿವ್ ಆಗಿತ್ತು, ಅಷ್ಟೊಂದು ಬೇಡಿತ್ತು. ನಾನು ಈ ಹಿಂದೆ ಸಂತೋಷ್ ವೆಂಕಿ ಅವರನ್ನ ಮಾತನಾಡಿಸಿದೆ ಇಂಟರ್ವ್ಯೂ ಮಾಡಿದಂಥ ಸಂದರ್ಭದಲ್ಲಿ. ಈಸ್ ಅವರ ಹಿಟ್ ಸಾಂಗ್ ಏನು ಹಾಡಿದಾರಲ್ಲ ಅವರು ಹೇಳಿದ್ರು, ಸಿಂಫೋನಿ ಆರ್ಕೆಸ್ಟ್ರಾನ ಬಳಸಿಬಿಟ್ಟು ಮಾಡಿರುವಂಥದ್ದು 100 ಜನ ಅಂತ ಹೇಳಿಬಿಟ್ಟು. ಸೊ ಅದು ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂತಲ್ಲ, ಬಟ್ ಕೆಲವರಿಗೆ ಒಂದಷ್ಟು ಜನಕ್ಕೆ ಇಷ್ಟ ಆಗದೇ ಇರುವಂಥದ್ದು ಕೂಡ ಇರುವಂಥದ್ದು. ಸೊ ಇದಿಷ್ಟು ಟಾಕ್ಸಿಕ್ ಬಗ್ಗೆ ಸದ್ಯಕ್ಕೆ ನಾನು ಕೊಡ್ತಾ ಇರುವಂಥ ಅಪ್ಡೇಟ್ಸ್. ಇನ್ನೂ ತುಂಬ ಇದೆ ಸಿನಿಮಾದ ಬಗ್ಗೆ ಮಾತನಾಡೋದಕ್ಕೆ, ಬಟ್ ಎಲ್ಲರೂ ಕೂಡ ಹೋಗಿ ಮಿಸ್ ಮಾಡದೆ ಟಾಕ್ಸಿಕ್ಕನ್ನು ನೋಡಿ ನಮ್ಮ ಕನ್ನಡದ ಸಿನಿಮಾವನ್ನು ಹರಸಿ ಬೆಳೆಸಿ ಅಂತ ಹೇಳ್ತಾ, ನಿಮಗೆ ಏನೆಲ್ಲ ಇಷ್ಟ ಆಯಿತು ಸಿನಿಮಾ ನೋಡಿದರೆ, ಏನೆಲ್ಲ ಇಷ್ಟ ಆಗಿಲ್ಲ ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತು ಏನಾದರೂ ಇನ್ಫಾರ್ಮೇಷನ್ ಬೇಕಾ, ಇನ್ನಷ್ಟು ಅಪ್ಡೇಟ್ಸ್ ಬೇಕಾ, ಯಾವುದಾದ್ರೂ ಕನ್ಫ್ಯೂಸ್ ಆಯಿತಾ ಅದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ, ಇದಿಷ್ಟು
ಇವತ್ತಿನ ಸ್ಪೆಷಲ್ ಕಂಟೆಂಟ್ ಟಾಕ್ಸಿಕ್ ಬಗ್ಗೆ. ಇನ್ನಷ್ಟು ಒಳ್ಳೊಳ್ಳೆ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ ಡಿಜಿಟಲ್. ಇಷ್ಟೊತ್ತು ಸುದ್ದಿ ಕೊಟ್ಟ ನಾನು ರೋಜಾ ಮನು ಪಾಟೀಲ್. ನೋಡ್ತಾ ಇರಿ ಸುವರ್ಣ ನ್ಯೂಸ್, ಇದು ನೇರ ದಿಟ್ಟ ನಿರಂತರ.